ಸರ್ ನಾನು ಹಾರ್ಟ್ ಪೇಷಂಟು, ಸರ್ ನಾನು ಲಿವರ್ ಪೇಷಂಟು, ಸರ್ ನಾನು ಕಿಡ್ನಿ ಪೇಷಂಟು, ನಾನು ಅದಕ್ಕೆ ಮೆಡಿಸಿನ್ ತೊಗೊತಿದ್ದೀನಿ, ಆ ಸ್ಪೆಷಲಿಸ್ಟ್ ಹತ್ರ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ಶುದ್ಧ ಸುಳ್ಳು. ಹೇಗೆ ಅಂದರೆ ನಮ್ಮ ದೇಹದಲ್ಲಿ 78 ಆರ್ಗನ್ಸ್ ಇದ್ದಾವೆ. ಹಾರ್ಟು, ಲಿವರು, ಕಿಡ್ನಿ ಥರ ಟೋಟಲ್ 78 ಆರ್ಗನ್ಸ್ ಇದ್ದಾವೆ. ಆ 78 ಆರ್ಗನ್ಸು ಕೂಡ ಒಂದಕ್ಕೊಂದು ಕನೆಕ್ಟೆಡ್ಡು, ಇಂಟರ್ಲಿಂಕ್ಡ್, ಇವು ಎಲ್ಲವೂ ಕನೆಕ್ಟೆಡ್ ಆಗಿರ್ತವೆ. ಸೊ ಹಾಗಾಗಿ ಯಾವುದೇ ಒಂದು ಆರ್ಗನ್ನಲ್ಲಿ ತೊಂದರೆ ಆಗಿ ಇನ್ನೆಲ್ಲ ಆರ್ಗನ್ಸು ಚೆನ್ನಾಗಿರಲಿಕ್ಕೆ ಹೇಗೆ ಸಾಧ್ಯ? ಇದು ಅಸಾಧ್ಯ. ಹಾಗೆ ಪ್ರಾಬ್ಲಮ್ ಅಂತ ಇರ್ತಕ್ಕಂಥದ್ದು ಹೆಲ್ತೆಲ್ಲ ಹೊರತು ನಿಮ್ಮ ಒಂದು ಆರ್ಗನ್ನಲ್ಲ. ನೋಡಿ, ಹೆಲ್ತ್ ಪ್ರಾಬ್ಲಮ್ ಆಯಿತು, ಅದು ರಿಫ್ಲೆಕ್ಟ್ ಆಗ್ತಿರ್ತಕ್ಕಂಥದ್ದು ಯಾವುದೋ ಒಂದು ಆರ್ಗನಲ್ಲಿ ಇರ್ಬೋದು, ಹಾರ್ಟ್ನಲ್ಲಿ ಏನೋ ಕಾಣಿಸ್ಕೋಬೋದು. ಬಟ್ ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿದ್ದಾವೆ? ಸಾಧ್ಯನೇ ಇಲ್ಲ, ಅವುಗಳಲ್ಲೂ ಸಮಸ್ಯೆ ಇರುತ್ತೆ. ಸೊ ನಾವು ಹಾರ್ಟನ್ನು ರಿಪೇರಿ ಮಾಡಲಿಕ್ಕೆ ಹೋಗ್ತೀವಿ, ಬಟ್ ಸ್ವಲ್ಪ ದಿವಸದಲ್ಲಿ ಇನ್ನೊಂದರಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು, ಕರೆಕ್ಷನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಹೆಲ್ತ್ ಹೊರತು ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆರ್ಗನಲ್ಲ. ನಾನು ಕಿಡ್ನಿಗೆ ಮೆಡಿಸಿನ್ಸ್ ಕೊಡ್ತೀನಿ, ತಪ್ಪು. ಹೆಲ್ತನ್ನು ಸರಿ ಮಾಡಬೇಕು. ನಾನು ಯಾವಾಗ ಹೆಲ್ತನ್ನು ಕರೆಕ್ಟ್ ಮಾಡ್ತೀನೋ ಪ್ರತಿಯೊಂದು ಆರ್ಗನ್ನು ಕೂಡ ತಾನಾಗಿ ಹೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕೋ ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.